ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ಸ್ನಾನ ಮಾಡಬೇಕಾಯಿತು. ಅದಕ್ಕೆ ಬೇಗ ಎದ್ದು ಸ್ಟವ್ ಮೇಲೆ ನೀರಿಟ್ಕೊಂಡು ತಲೆ ಸ್ನಾನ ಮಾಡಿ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಲೆಮನ್ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಬಟ್ಟೆ ಇತ್ತು ಹಂಗೆ ಒಗ್ದಾಕಿದ್ದೆ. ಅವನು ತಗೊಂಡೋಗಿ ಹಂಗೆ ಒಣಗಾಕ್ಬಿಟ್ಟು ಬರೋಣ ಅಂದ್ಬಿಟ್ಟು ಒಗ್ದಾಕಿದ್ದೆ. ನೀರೆಲ್ಲ ಒಂದು ಸ್ವಲ್ಪ ಸೋಸ್ಕೊಂಡಿತ್ತು. ಅದಕ್ಕೆ ತಗೊಂಡು ಮೇಲ್ಗಡೆ ಒಣಗಾಕಿ ಬರೋಣ ಅಂತ ಈಚೆ ತಗೊಂಬಂದೆ. ಒಣಗಾಕ್ಬಿಟ್ಟು ಬಂದು ಮನೆ ಕೆಲಸ ಎಲ್ಲ ಇವಾಗ ಮಾಡ್ಕೋಬೇಕು. ನನ್ನ ಮಗನಿಗೆ ಏನಾದ್ರು ತಿಂಡಿ ಮಾಡಿಕೊಡ್ಬೇಕು. ಮತ್ತು ಸ್ವಲ್ಪ ಕಸ ಎಲ್ಲ ಗುಡಿಸಿ ಇನ್ನೇನು ದೇವ್ರ ಪೂಜೆ ಮಾಡಲ್ಲ. ಇನ್ನೊಂದು 5-6 ದಿವಸ ದೇವ್ರ ಮನೆ ಒಳಗಡೆ ಹೋಗಲ್ವಲ್ಲ, ಹಾಗಾಗಿ ದೇವ್ರ ಮನೆ ಒಳಗಡೆ ಹೋಗಲ್ಲ. ಹಾಗಾಗಿ ಈಚೆದೇ ಕೆಲಸ ಎಲ್ಲ ನಂದೇನಿದ್ರು ಇನ್ನು ದೇವ್ರ ರೂಮ್ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ಕೋಬೇಕು. ನಮ್ಮ ಮನೇಲಿ ಗಂಜಿ ಬೇರೆ ಖಾಲಿ ಆಗಿಬಿಟ್ಟೈತೆ. ಗಂಜು ತರಿಸ್ಕೋಬೇಕು. ಅಕ್ಕವ್ರ ಮನೆಯಿಂದ ತಂದಿದ್ದೆ. ಸ್ವಲ್ಪ ಇವಾಗ ಖಾಲಿ ಆಯಿತು. ಮತ್ತು ಅಕ್ಕವ್ರ ಮನೆಗೆ ಇಸ್ಕೊಂಬರ್ಬೇಕು. ಹಂಗಾಗಿ ಗಂಜಿ ಬೇರೆ ಇಲ್ಲ. ಹಂಗಾಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದೆ. ಹೋಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಕಸ ಮಾಡ್ಕೊಳ್ಳೋಣ, ಕ್ಲೀನಾಗಿ ಒಂದ್ಸಲ ಕಸ ಮಾಡ್ಕೊಂಬಿಡೋಣ ಅಂತೇಳಿ ಹೊಡಿತಾ ಇದ್ದೀನಿ. ನಾನು ಆ ಮನೆಗೆ ಇರೋವರೆಗೂ ಸುಮ್ಮನೆ ಒಂದು ಕಾಲು ಗಂಟೆ ಅರ್ಧ ಗಂಟೆ ಮೊಬೈಲ್ ನೋಡ್ತಾ ಟೈಮ್ ಪಾಸ್ ಮಾಡಿಬಿಡ್ತಿದ್ದೆ. ಇಲ್ಲಿಗೆ ಬಂದಮೇಲೆ ಯಾಕೋ ಗೊತ್ತಿಲ್ಲ, ನನಗೆ ಮೊಬೈಲ್ ಜಾಸ್ತಿ ಯೂಸ್ ಮಾಡಲ್ಲ ನಾನು. ಕೆಲಸ ಇಲ್ಲ ಅಂದ್ರೂ ಏನಾದರೂ ಒಂದು ಕೆಲಸ ಹುಡ್ಕೊಂಡು ಮಾಡ್ಕೊತಾ ಇರ್ತೀನಿ. ಹಂಗಾಗಿ ಏನು ಜಾಸ್ತಿ ಮೊಬೈಲ್ ನೋಡಲ್ಲ. ವೀಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು ಇದೇ ನನ್ನ ಕೆಲಸ ಆಯಿತು. ಅಷ್ಟು ಬಿಟ್ಟರೆ ನಾನು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಿಲ್ಲ. ಈ ದಿವಾನ್ ಕಾಟ್ ಮೇಲೆ ಎಷ್ಟು ಧೂಳು ಹೊಡೆದ್ರೂ ಧೂಳು ಹೋಗಲ್ಲ. ಯಾಕಂದರೆ ಇದ್ಮೇಲೆ ಹಾಸಿಗೆ ಇಲ್ವಲ್ಲ, ಹಂಗಾಗಿ ನಾವು ಎಷ್ಟೇ ಸಲ ಒರೆಸಿದ್ರೂ ಅದ್ರಲ್ಲಿ ಧೂಳು ಮಾತ್ರ ಹೋಗಲ್ಲ. ಅದರಲ್ಲಿ ಎದುರು ಬೆತ್ತಲಲ್ವ, ಹಂಗಾಗಿ ಎದ್ದು ಕಾಣಿಸ್ತಿರ್ತೈತೆ. ನಾನು ಹಂಗೂ ಎಲ್ಲ ಕ್ಲೀನ್ ಮಾಡ್ಕೊತಿರ್ತೀನಿ. ಫ್ರಿಜ್ಜು ಇನ್ನೂ ನಾನು ಮೇಲ್ಗಡೆ ಧೂಳೆಲ್ಲ ಒರೆಸಿಲ್ಲ. ಯಾವಾಗಾದರೂ ಒರೆಸ್ಕೋಬೇಕು. ಈಗ ಇಷ್ಟು ಮಾಡ್ಕೊತೀನಿ. ಯಾಕಂದರೆ ಫ್ರಿಜ್ ರೆಡಿ ಆದಮೇಲೆ ಫ್ರಿಜ್ಜೆಲ್ಲ ಅಂದರೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅಂದರೆ ಹೊರಗಡೆ ಮೇಲ್ಗಡೆ ಧೂಳೆಲ್ಲ ಎಲ್ಲೂ ನಾನು ಒರೆಸಿಲ್ಲ. ಧೂಳು ಒರೆಸ್ಬೇಕು. ಹಂಗಾಗಿ ಎಲ್ಲ ಕಸ ಎಲ್ಲ ಹೊಡೆದು ಮಗನಿಗೆ ತಿಂಡಿ ಮಾಡಬೇಕು ಇವಾಗ. ನನಗೆ ಸೊಂಟ ಬೇರೆ ತುಂಬ ನೋಯ್ತೈತೆ. ಆಮೇಲೆ ಕಾಲೆಲ್ಲ ಹೊಡ್ತಾ ಸೊಂಟ ನೋವು ಜಾಸ್ತಿ. ಹಂಗಾಗಿ ಏನು ಮಾಡೋದು, ಈ ಟೈಮು ಮಾಡ್ಕೋಬೇಕಲ್ವ. ಮಾಡ್ತೀನಿ ಆದಷ್ಟು. ನಾನು ವಾಯ್ಸ್ ಕೊಡಬೇಕಾದ್ರೆ ಏನಾದರೂ ಒಂದು ವಿಷಯ ಮರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಒಂದು ಫೋನ್ ಬಂತು. ನಾನು ವಾಯ್ಸ್ ಕೊಡಬೇಕಾದ್ರೆ ಫೋನಲ್ಲಿ ಮಾತಾಡ್ತಾ ನಾನು ಏನು ಹೇಳಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಹಂಗಾಗಿ ಕ್ಷಮೆ ಇರಲಿ. ಕಸ ಎಲ್ಲ ಹೊಡೆದಿದ್ದಾಯಿತು. ಇವಾಗ ನನಗೆ ಒಂದು ಸತಿ ನನಗೆ 3 ದಿವಸದ ನೈಟು ಏನೋ ಒಂದು ವಿಷಯ ನನಗೆ ಜ್ಞಾಪನ ಬಂತು. ಏನಪ್ಪ ಅಂದರೆ, ನಮ್ಮ ಅಕ್ಕಂದು ಹಳೇ ನೆನಪು ಹೇಳ್ತೀನಿ ನಿಮ್ಮ ಹತ್ರ ಇವತ್ತು. ಏನು ಅಂದರೆ, ನಮ್ಮ ಅಕ್ಕ ನಾವು ಹುಡುಗರಲ್ಲಿ ಅಂದರೆ ನಮ್ಮ ಅಮ್ಮವ್ರ ಮನೇಲಿದ್ದಾಗ ಮದುವೆ ಆಗದ ಫಸ್ಟ್ ಇಟ್ಕೆ ಕೆಲ್ಸಕ್ಕೆ ಹೋಗೋರು. ನಮ್ಮ ಅಮ್ಮನೂ ಅಕ್ಕ ಇಬ್ಬರು ಹೋಗೋರು. ಅವಾಗ ಹೋದರೆ ಒಂದು ದಿವಸ ನಾನಿನ್ನು ಅವಾಗಿನ್ನ ಚಿಕ್ಕ ಹುಡುಗಿ. ಹಂಗಾಗಿ ನನಗೆ ಅಷ್ಟೊಂದಾಗಿ ನಾನೆಲ್ಲೂ ಕೆಲಸ ಎಲ್ಲೂ ಹೋಗ್ತಿರ್ಲಿಲ್ಲ. ಮನೆಯದು ಸರಿಗೆ ನನಗೆ ಕೆಲಸ ಎಲ್ಲ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಅಕ್ಕ ಅಮ್ಮನೇ ಮಾಡ್ಕೊಳ್ಳೋರು. ಹಂಗಾಗಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಮಾಡ್ಕೊಳ್ಳೋರು. ಆವತ್ತು ಕೆಲಸ ಇರಲಿಲ್ಲ ನಮ್ಮಮ್ಮವ್ರಿಗೆ. ನಮ್ಮಮ್ಮ ವಾಪಸ್ ಬಂದಿದ್ದರು. ಅಂದರೆ ಕೆಲ್ಸಕ್ಕೆ ಹೋಗವ್ರೆ ಅವತ್ತು. ನಮ್ಮಮ್ಮ ಹೋಗಿರಲಿಲ್ಲ. ನಮ್ಮ ಅಕ್ಕನೂ ಮತ್ತು ಬೇರೆ ಜನ ಎಲ್ಲ ಹೋಗವ್ರೆ ಕೆಲಸಕ್ಕೆ. ಅಂದರೆ ಊರಲ್ಲೆಲ್ಲ ಹೋಗೋರು ಹೆಣ್ಮಕ್ಳೆಲ್ಲ. ಅವ್ರ ಜೊತೆ ನಮ್ಮ ಅಕ್ಕನೂ ಹೋದರೆ ಅವತ್ತು ಕೆಲಸ ಇರಲಿಲ್ವಂತೆ. ಕೆಲಸ ಇಲ್ಲದಕ್ಕೆ ನಮ್ಮ ಅಕ್ಕ ಏನು ಮಾಡವ್ರೆ, ಅವರೆಲ್ಲ ಮತ್ತು ಕೆಲಸ ಏನಿಲ್ಲ, ಬೆಟ್ಟಕ್ಕೆ ಹೋಗಿ ಸೌದೆನ ಹೋಗೋಣ ಅಂದ್ಬಿಟ್ಟು, ಬೆಟ್ಟ ಹತ್ರ ಅಲ್ವಾ, ಹೋಗ್ಬಿಟ್ಟವ್ರೆ ಸೌದೆಗೆ ನಮ್ಮ ಅಕ್ಕನೂ ಕರ್ಕೊಂಡು. ನಮ್ಮ ಅಮ್ಮಂಗೆ ಈ ವಿಷಯ ಗೊತ್ತಿಲ್ಲ, ಸೌದೆಗೆ ಹೋಗಿರೋದೆಲ್ಲ ಕೆಲ್ಸಕ್ಕೆ ಹೋಗವ್ರೆ ಅಂತ ನಮ್ಮ ಅಮ್ಮ ತಿಳ್ಕೊಂಡೈತೆ. ಆಮೇಲೆ ಅಲ್ಲೆಲ್ಲ ಮಣ್ಣೆಲ್ಲ ಕಲಿಸ್ತಾರಲ್ಲ ಗಂಡು ಮಕ್ಕಳು, ಅವರೆಲ್ಲ ಇಲ್ಲ ಕೆಲಸ ಇಲ್ಲ ಇವತ್ತು ಅಂತ ಹೇಳವ್ರೆ. ಮತ್ತು ನಮ್ಮಮ್ಮ ನಮ್ಮ ಹುಡುಗಿ ಎತ್ತೋಯ್ತು, ನಮ್ಮ ಮಗ ಎತ್ತೋಯ್ತು ಅಂತ ಹೇಳ್ಬಿಟ್ಟು ಕೇಳಿದ್ರೆ ಅವರೆಲ್ಲ ಬೆಟ್ಟಕ್ಕೆ ಸೌದೆಗೆ ಕರ್ಕೊಂಡು ಹೋದ್ರು ಅಂತ ನಮ್ಮ ಅಮ್ಮನಿಗೆ ಹೇಳವ್ರೆ ಅಲ್ಲಿ. ಆಮೇಲೆ ನಮ್ಮ ಅಮ್ಮಂಗೆ ಸಿಟ್ಟು ಬಂದ್ಬಿಟ್ಟೈತೆ. ನೋಡಿ, ಕೆಲಸ ಇಲ್ಲ ಅಂದರೆ ಮನೆಗೆ ಬರಬೇಕು, ಇಲ್ಲ ಅಂದರೆ ಏನಕ್ಕೆ ಹೋಯ್ತಿದ್ದು, ಗೊತ್ತಿಲ್ಲ ಏನಿಲ್ಲ, ಗೊತ್ತಾಗಲ್ಲ ಏನಿಲ್ಲ, ಸೌದೆ ನೋಡೋಕ್ಕೆ ಬರೋಲ್ಲ ಏನಿಲ್ಲ, ಏನಕ್ಕೆ ಹೋಯ್ತು ಅಂದರೆ ನಮ್ಮ ಅಕ್ಕನಿಗೆ ಒಂದು ಸೌದೆನೂ ಸಹ ನೋಡೋಕ್ಕೆ ಬರ್ತಿರ್ಲಿಲ್ಲ. ಸೌದೆಗೆಲ್ಲೂ ನಮ್ಮ ಅಮ್ಮವ್ರು ಕರ್ಕೊಂಡು ಹೋಗ್ತಿರ್ಲಿಲ್ಲ. ನಾನೇ ಜಾಸ್ತಿ ನಮ್ಮ ಅಮ್ಮನಿಂದೆ ಅಲ್ಲಿ ಇಲ್ಲಿ ಓಡಾಡಿರೋದು. ಕೆಲ್ಸಕ್ಕೆ ಹೋಗೋದು, ಮನೆಗೆ ಬರೋದು, ಮನೆ ಕೆಲಸ ಮಾಡೋದು ಅಷ್ಟೇ. ಸೌದೆಗೆಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ನಮ್ಮಮ್ಮ. ಹಂಗಾಗಿ ಇದಕ್ಕೆ ನೋಡೋಕ್ಕೆ ಬರೋಲ್ಲ ಏನಿಲ್ಲ, ಸೌದೆ ಯಾಕಪ್ಪ ಹೋಯ್ತು ಅಂದ್ಬಿಟ್ಟು ನಮ್ಮ ಅಮ್ಮಂಗೆ ಬೇಜಾರಾಗೈತೆ. ಮತ್ತು ಮಧ್ಯಾಹ್ನ ಉರಿ ಬಿಸಿಲು. ಆ ಟೈಮಲ್ಲಿ ನಮ್ಮ ಅಕ್ಕ ಬಂದು ಸೌದೆ ಅಂದರೆ
ಒಂದು 2 ಸೌದೆ ಅಂದರೆ ಅವು ನಮ್ಮ ಅಕ್ಕಂಗೆ ತರೋಕ್ಕೂ ಬಂದಿಲ್ಲ, ಸೌದೆ ನೋಡೋಕ್ಕೂ ಬಂದಿಲ್ಲ. ಅವು ಎಂತೆಂಥವೋ ಸೌದೆ ತಗೊಂಡು ಬಂತು ನಮ್ಮ ಅಕ್ಕ, ಒಂದಿಷ್ಟೇ ಇಷ್ಟು. ಅವ್ರ ಜೊತೆ ಕರ್ಕೊಂಡು ಹೋಗಿರೋರು ಪಾಪ, ಅವರಿಂದ ನಮ್ಮ ಅಕ್ಕ ಒದೆ ತಿಂತಾವತ್ತು ನಿಜವಾಗ್ಲೂ. ಜೊತೆ ಕರ್ಕೊಂಡು ಹೋಗಿರೋರು ಸೌದೆನೂ ನೋಡ್ಕೊಟ್ಟಿಲ್ಲ, ಏನಿಲ್ಲ ಪಾಪ. ಹೊಟ್ಟೆ ಎಸ್ಕೊಂಡು ಮುಖ ಎಲ್ಲ ಒಂಥರ ಸಪ್ಪೆಗೆ ಮಾಡ್ಕೊಂಡು ಬಂತು ನಮ್ಮ ಅಕ್ಕ ಮಧ್ಯಾಹ್ನ. ಬಂದರೆ ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮುಂದೆ ಹೇಳ್ತೀನಿ ನಾನು. ನಮ್ಮ ಅಕ್ಕ ಎಷ್ಟು ಮುಗ್ಧ ಅಂತ ನಾನು ಹೇಳ್ತೀನಿ. ಬಂತು ನಮ್ಮ ಅಕ್ಕ. ಬಂದರೆ ನಾನು ಬಾಗಿಲಲ್ಲೇ ಕೂತಿದ್ದೆ ಅವಾಗ. ಅಮ್ಮ ಇವತ್ತು ನಿಂಗೆ ಹೊಡಿತೈತೆ ಅಂತ ನಾನು ಅಂದೆ ನಮ್ಮ ಅಕ್ಕನಿಗೆ. ಪಾಪ ಹೆದ್ರ್ಕೊಂಬಿಡ್ತು ನಮ್ಮ ಅಕ್ಕ. ಅಂದರೆ ಭಯ ಇರುತ್ತಲ್ವ ಅಮ್ಮ ಅಂದರೆ ಹೊಡಿತೈತೇನೋ ಅಂತ. ಮುಖ ಸಪ್ಪಗೆ ಮಾಡ್ಕೊಂಡು ಸ್ನಾನ ಮಾಡೋಕ್ಕೆ ನೀರು ತುಂಬ್ಕೊಂತ ಇತ್ತು ಬೋರಿಂದ. ನೀರು ಹೊತ್ಕೊಂಬರೋದು ನಮ್ಮ ಅಕ್ಕನೇ ಹೋಗಿ ನೀರು ಹೊತ್ಕೊಂಡು ಬಂದು ತುಂಬ್ಕೊಂತಿತ್ತು. ನಾನು ನೀರು ತುಂಬಿರಲಿಲ್ಲ. ನಮ್ಮಮ್ಮ ಎದ್ದೇಳ್ತು. ಎದ್ದುಬಿಟ್ಟು ಚೆನ್ನಾಗಿ ಹೊಡೆದ್ಬಿಡ್ತು ನಮ್ಮ ಅಕ್ಕನಿಗೆ. ಯಾರಿಗೆ ಕೇಳೋಗಿದ್ದೆ ಅಂದರೆ, ಯಾರಿಗೆ ಕೇಳೋಗಿದ್ದೆ, ಯಾಕೆ ಹೋಗಿದ್ದೆ, ಕೆಲಸ ಇಲ್ಲ ಅಂದರೆ ಮನೆಗೆ ಬರಬೇಕಾಯ್ತು, ನಿನ್ಗೆ ಯಾರು ಹೋಗೋಕೆ ಹೇಳಿದ್ದು, ನಿಂಗೇನು ಸೌದೆ ತರೋಕೆ ಬರ್ತೈತಾ, ಹಂಗೆ ಹಿಂಗೆ ಅವ್ರವ್ರು ಆಡ್ದಂಗೆ ಆಡ್ತೀರಾ ಅಂತೇಳಿ ಒಂದು ಸ್ವಲ್ಪ ನಮ್ಮಮ್ಮ ಹೊಡೆದ್ಬಿಡ್ತು ನಮ್ಮ ಅಕ್ಕನ. ನಿಜವಾಗ್ಲೂ ಒಳಗಡೆಗೆ ಅಮ್ಮ ತಪ್ಪಾಯಿತು ಅನ್ನೋವರೆಗೂ ಚೆನ್ನಾಗಿ ಒದೆ ತಿಂದ್ಬಿಡ್ತು ನಮ್ಮ ಅಕ್ಕ ಅವತ್ತು. ನಿಜವಾಗ್ಲೂ ಫಸ್ಟ್ ಟೈಮ್ ನಮ್ಮಮ್ಮ ಹೊಡೆದಿದ್ದು ನಮ್ಮ ಅಕ್ಕನಿಗೆ. ಮೈಗೆಲ್ಲ ಬರೆ ಕಿತ್ಕೊಂಡಂಗೆ ಹೊಡೆದ್ಬಿಟ್ಟಿತ್ತು ನಮ್ಮಮ್ಮ ನಿಜವಾಗ್ಲೂ. ನಮ್ಮ ಅಕ್ಕ ಅಳ್ತೈತೆ, ನಮ್ಮ ಅಕ್ಕ ಬಿಡ್ಕೊತೈತೆ ಒದೆಗೆ ತಡಿಲಾರ್ದ. ಆಮೇಲೆ ನನಗೆ ಹೋಗಿ ಬಿಡಿಸ್ಕೊಳಕ್ಕೆ ಭಯ, ನನಗೆಲ್ಲ ಹೊಡಿತೈತಪ್ಪ ಅಂತ. ನಾನು ಅವಾಗಿನ್ನ ನನಗೆ ಅವೆಲ್ಲ ಬಿಡಿಸ್ಕೊಳ್ಳೋದೇನು ಗೊತ್ತಿಲ್ವಲ್ಲ, ಹಂಗಾಗಿ ಭಯ. ಆಮೇಲೆ ನಮ್ಮ ಅಪ್ಪನ ತಮ್ಮ ಒಬ್ಬರಿದ್ದರು ಪಕ್ಕದಲ್ಲಿ. ಅವ್ರು ಬಂದು ಯಾಕಮ್ಮ ಅಷ್ಟೊಂದು ಹೊಡಿತೀಯ, ಬಿಡಮ್ಮ, ಅದೇನೋ ಗೊತ್ತಿಲ್ದಲೆ ಹೋಗೈತೆ ಆ ಮಗನ, ಯಾಕೆ ಹಂಗೆ ಹೊಡೆದ್ಬಿಟ್ಟೆ ನೀನು ವಯಸ್ಸಿಗೆ ಬಂದಿರೋ ಮಗನ ಅಂತ ಹೇಳಿ ಬಂದು ಬೈತಾಯಿದ್ರು. ಹೇಳ್ದಂಗೆ ಕೇಳ್ದಂಗೆ ಹೋಗೈತೆ, ಏನೋ ಹುಡುಗರ ಜೊತೆಗೆ ಹೋಗೈತೆ ಬಿಡು, ಏನು ಮಾಡೋಕ್ಕಾಗ್ತೈತೆ ಅಂತ ಅವ್ರು ಬಂದು ಹೇಳ್ತಾಯಿದ್ರು. ಅಂದರೆ ಚೆನ್ನಾಗಿ ಹೊಡೆಯೋವರೆಗೂ ಅವರು ಬರಲಿಲ್ಲ. ಆಮೇಲೆ ಹೊಡೆದಾದ್ಮೇಲೆ ಬಂದರು ಹೇಳೋಕ್ಕೆ ತಿರ್ಗಾ. ಆಮೇಲೆ ನಮ್ಮಮ್ಮ ತಿರ್ಗಾ ಅವತ್ತೆಲ್ಲ ನಮ್ಮಮ್ಮನೂ ಪಾಪ ಎಷ್ಟು ಬೇಜಾರು ಮಾಡ್ಕೊತೇನೋ. ನಮ್ಮ ಅಕ್ಕ ಪಾಪ ಸಖತ್ತಾಗಿ ಹತ್ಬಿಟ್ಟು ಯಪ್ಪ ಅದ್ರ ಮುಖ ನೋಡೋಕ್ಕಾಗ್ತಿರ್ಲಿಲ್ಲ ನಿಜವಾಗ್ಲೂ. ನಾನು ಇದನ್ನು ಏನು ಕೇಳಿದೆ ಅಂದರೆ, ಅದೊಂಥರ ನಮ್ಮ ಮನೇಲಿ ನಮ್ಮಮ್ಮ ಯಾವಾಗಲೂ ಅದಕ್ಕೆ ಹೆಸ್ರಿಕ್ಕಿದ್ದಿದ್ದು ಏನು ಗೊತ್ತಾ, ನಮ್ಮ ಮನೆ ದೇವರು ಅಂತ. ಅಂದರೆ ನಮ್ಮ ಮನೆಗೆ ಒಂಥರ ದೇವ್ರ ಥರ ನಮ್ಮ ಅಕ್ಕ. ಏನು ಅಂದರೆ ಯಾರಿಗೂ ಏನು ಅಂತ ಇರಲಿಲ್ಲ. ಆಮೇಲೆ ಯಾರನ್ನೂ ಕೆಟ್ಟದಾಗೇನು ಮಾತಾಡೋದು ಆಗಲಿ, ಏನೇ ಆಗಲಿ ಮಾತಾಡ್ತಾ ಇರಲಿಲ್ಲ. ಆಮೇಲೆ ಒಂದು ಕೆಟ್ಟ ಮಾತು ಸಹ ನಮ್ಮ ಅಕ್ಕನ ಬಾಯಲ್ಲಿ ಯಾವತ್ತೂ ಬಂದಿಲ್ಲ. ಒಬ್ಬರನ್ನ ಒಂದು ಕೆಟ್ಟ ಭಾಷೆಯಲ್ಲಿ ಬೈದಿಲ್ಲ ನಮ್ಮ ಅಕ್ಕ. ಹಂಗಾಗಿ ನಾನು ಮದುವೆ ಆಗೋದ್ಮೇಲೆ ನಾನಿನ್ನು ಬೈದಿದ್ದೀನಿ ಎಲ್ಲರನ್ನೂ. ಅಂದರೆ ಬೈದಿದ್ದೀನಿ ಅಂದರೆ ಅವರು ಬೈದಿರೋದು ನೋಡಿ ನಾನು ಬೈದಿದ್ದೀನಿ ಅಷ್ಟೇ. ನಾವು ಅಷ್ಟೇ ನಮ್ಮ ತಾಯಿ ಮನೇಲಿ ಇರೋವರೆಗೂ ನಾವು ಯಾವತ್ತೂ ಕೆಟ್ಟ ಪದ ಆಡಿರಲಿಲ್ಲ. ಯಾಕಂದರೆ ಅಂಥ ಒಂದು ಸಂಸ್ಕಾರವಂತ ಕುಟುಂಬದಿಂದ ನಾನು ಬಂದಿರೋದು. ನಮ್ಮಮ್ಮ ಯಾವತ್ತೂ ನಮಗೆ ಕೆಟ್ಟ ಪದ ಆಡೋದು, ಕೆಟ್ಟ ಬೈಯೋದು, ಆಮೇಲೆ ಅದು ಇದು ಏನೇನೋ ಎಲ್ಲ ಬೈತಾರಲ್ಲ, ಸೊಂಟದ ಕೆಳಗೆಲ್ಲ ಕೆಟ್ಟ ಮಾತುಗಳು ಅವೆಲ್ಲ ಬೈಯೋದು, ಅವೆಲ್ಲ ಏನು ನಮ್ಮಮ್ಮ ಯಾವತ್ತೂ ಒಂದು ದಿವಸನೂ ಬೈದಿರಲಿಲ್ಲ. ನಮ್ಗೆ ಯಾವತ್ತೂ ಹೇಳಿಕೊಟ್ಟಿರಲಿಲ್ಲ. ನಮ್ಮಮ್ಮವ್ರ ಮನೆಗೆ ಇರೋವರೆಗೂ ನಾವು ಅದೇನು ಅಂತಲೂ ನಮಗೆ ನಿಜವಾಗ್ಲೂ ಆ ಥರ ಪದಗಳು ಏನು ಅಂತ ಅದ್ರ ಅರ್ಥನೂ ನಮಗೆ ಗೊತ್ತಿರಲಿಲ್ಲ. ಅದರ ಅರ್ಥನೂ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಅಕ್ಕನೂ ಸಹ ಅಷ್ಟೇ, ನಾನು ಅಷ್ಟೇ, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ಅವ್ವಾರು ಅಷ್ಟೇ, ಯಾವತ್ತೂ ನಾವು ಆ ಥರ ಎಲ್ಲ ನಮ್ಮ ಅಪ್ಪರ ಮನೆಗೆ ನಾವು ಕಲ್ತೋರೇ ಇಲ್ಲ. ನಮ್ಮ ಅಪ್ಪ ನಮ್ಮ ಅಮ್ಮನೂ ಅಷ್ಟೇ ನಮ್ಮನ್ನು ಅಷ್ಟೇ ಒಂದು ಶಿಸ್ತಿಂದ ಬೆಳೆಸಿದ್ರು. ಆಮೇಲೆ ನಮ್ಮಮ್ಮ ಹೊಡಿಬೇಕಾದ್ರೆ, ನಮ್ಮಮ್ಮ ಹೊಡಿಬೇಕಾದ್ರೆ ನಮ್ಮ ಅಪ್ಪ ಇರಲಿಲ್ಲ ಟೈಮಲ್ಲಿ. ನಮ್ಮ ಅಪ್ಪ ಏನಾದರೂ ಇದ್ದಿದ್ರೆ ನಮ್ಮ ಅಕ್ಕಂಗೆ ಬೀಳೋ ಏಟುಗಳು ನಮ್ಮ ಅಮ್ಮಂಗೆ ಬಿದ್ದುಬಿಡ್ತಾ ಇದ್ವು. ಯಾಕೆ ಅಂದರೆ ನಮ್ಮ ಅಪ್ಪನಿಗೆ ಹೆಣ್ಮಕ್ಳನ್ನ ಹೊಡೆಯೋಂಗಿಲ್ಲ, ಆಮೇಲೆ ಮಕ್ಕಳನ್ನ ಯಾರೂ ಬೈಯೋಂಗಿರಲಿಲ್ಲ. ಅಷ್ಟು ಒಂದು ನಮ್ಮ ಅಪ್ಪಂಗೆ ಪ್ರೀತಿ, ಮಕ್ಕಳು ಕಂಡ್ರೆ ತುಂಬ ಇಷ್ಟ ನಮ್ಮ ಅಪ್ಪನಿಗೆ. ಯಾರೂ ಹೊಡಿಬಾರ್ದಾಗಿತ್ತು. ನಮ್ಮ ಅಪ್ಪನ ಎದುರಿಗೆ ಯಾರಾದರೂ ಹೊಡೆದ್ರೆ ನಮ್ಮ ಅಪ್ಪನ ಕೋಪ ಬಂದುಬಿಡೋದು. ಹಂಗಾಗಿ ಅವತ್ತು ತಪ್ಪಿಸ್ಕೊಂತು ನಮ್ಮಮ್ಮ ನಿಜವಾಗ್ಲೂ. ಆಮೇಲೆ ಸಂಜೆ ಏನೋ ಬಂತು ಅನ್ಸುತ್ತೆ, ನಮ್ಮ ಅಪ್ಪ ಬೈತಿತ್ತು ನಮ್ಮ ಅಪ್ಪನೂ, ಯಾಕೆ ಹೊಡೆದೆ ನಿನ್ನ ಮಗನ ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ಮನೇಲಿ ದೇವರು ಅಂತಲೇ ನಮ್ಮ ಅಕ್ಕನ ಯಾವಾಗಲೂ ನಾವು ನಮ್ಮ ಅಮ್ಮರು ಯಾವಾಗಲೂ ಕರೆಯೋರು. ನಮ್ಮ ಮನೆ ದೇವ್ರು ಇದ್ದಂಗೆ, ಅದು ದೇವ್ರಂಥ ಮಗ ಅಂತ. ಅಂದರೆ ಅದೇ ಥರನೇ ನಮ್ಮ ಅಕ್ಕ ಇರೋದು. ನಾನು ಲೈಕ್ಗೋಸ್ಕರ, ಕಮೆಂಟ್ಸ್ಗೋಸ್ಕರ ನಾನು ಹೇಳ್ತಾ ಇಲ್ಲ. ನಿಜವಾಗ್ಲೂ ನಮ್ಮ ಮನೆಗೆ ಒಂಥರ ದೇವತೆ ಥರನೇ ನಮ್ಮ ಅಕ್ಕ. ಯಾಕೆ ಅಂದರೆ ನಾನು ಮದುವೆಯಾಗಿ ಹೋದಂಥ ಕುಟುಂಬದಲ್ಲಿ ನನಗೆ ಎಲ್ಲ ಥರದ್ದು ಮಾತುಗಳು ಕಲಿಸಿದ್ರು. ಅಂದರೆ ಅವ್ರು ಆಡ್ತಿದ್ದೆಲ್ಲ ಬರೀ ಕೆಟ್ಟ ಪದಗಳೇ. ನಾನು ಕಲ್ತ್ಕೊಂಡು ಸ್ವಲ್ಪ ನಾನು ಆಡ್ತಿದ್ದೆ. ಯಾಕಂದರೆ ಆ ವಾತಾವರಣಕ್ಕೆ ತಕ್ಕನಾಗಿ ನಾವು ಹಿಂದಿರುಗಿಸ್ಬೇಕಲ್ಲ, ಎಷ್ಟು ದಿನ ಅಂತ ಸುಮ್ಮನೆ ನಾವು ಬಗ್ಗೋದು ಅಲ್ವಾ, ನಾವು ಕೇಳೋದು. ಅದಕ್ಕೋಸ್ಕರ ನಾನು ಬೈತಾ ಇದ್ದೆ. ನಮ್ಮ ಅಕ್ಕ ಒಂದೊಂದು ಸಲ ಹಂಗೆ ಅಂತಿರ್ತಾರೆ, ನೀನು ಆಡ್ತಿದ್ದೆ ಅಲ್ವೇ, ನಮ್ಮ ಮನೇಲಿ ಆ ಥರ ಎಲ್ಲ ಭಾಷೆನೇ ಆಡ್ತಿರ್ಲಿಲ್ಲ ಅಂತ. ನಿಜ, ನಮ್ಮಮ್ಮವ್ರ ಮನೆಯಲ್ಲಿ ನಾವು ಒಂದು ದಿವಸನೂ ಒಂದು ಕೆಟ್ಟ ಪದ ಯೂಸ್ ಮಾಡಿದವರಲ್ಲ, ಒಂದು
ಎಷ್ಟು ಪದ ಅನ್ನೋದು ಏನು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಅಷ್ಟು ಒಂದು ಚೆನ್ನಾಗಿ ಬೆಳೆಸಿದ್ರು. ನಮ್ಮ ಅಪ್ಪ ನಮ್ಮಮ್ಮ ಕೂಲಿ ಮಾಡ್ಕೊಂಡು ನಮ್ಮನ್ನು ಸಾಕಿದ್ರೂ, ಒಪ್ಪತ್ತು ಊಟ ತಿಂದು ಒಪ್ಪತ್ತು ಉಪವಾಸ ಇರಿಸಿದ್ರು. ನಮ್ಗೆ ಅಷ್ಟೇ ಒಂದು ಚೆನ್ನಾಗಿ ಸಾಕಿದ್ರು. ನಾವು ಯಾರ ಕೈ ಬಾಯಿಗೂ ಹೋಗ್ದಂಗೆ ನಮಗೆ ಒಂದು ಕೆಟ್ಟ ಬುದ್ಧಿ ಏನು ಸಹ ಕಲಿಸ್ಕೊಡ್ಲಿಲ್ಲ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಅಷ್ಟು ಒಂದು ನಮಗೆ ಒಂದು ಶೋಕಿ ಮಾಡೋಕ್ಕೆ ಬಿಡಲಿಲ್ಲ. ಒಂದು ಏನಂದ್ರೆ ಏನಿಲ್ಲ, ನಾವು ಅವತ್ತು ಯಾವ ಥರ ಇದ್ದೀವೋ ನಾವು ಇವತ್ತು ಅದೇ ಥರ. ನಮಗೆ ಸುಳ್ಳು ಹೇಳ್ಕೊಳ್ಳೋದು, ಬಿಲ್ಡಪ್ಗಳು ಕೊಡೋದು, ಮತ್ತು ಅದು ಇದು ನಮಗೆ ಸುಮ್ಮನೆ ಏನೇನೋ ಹೇಳ್ಕೊಂಡು ತಿರ್ಗೋದು, ಅವೆಲ್ಲ ನಮ್ಗೆ ಯಾವತ್ತೂ ಇಲ್ಲ. ಆಮೇಲೆ ಒಬ್ರಿಗೆ ಮೋಸ ಮಾಡೋದು, ಕಳ್ತನ ಮಾಡೋದು ಅಂಥವೆಲ್ಲ ನಮ್ಮ ತಂದೆ ತಾಯಿ ನಮ್ಗೆ ಯಾವತ್ತೂ ಹೇಳ್ಕೊಡ್ಲಿಲ್ಲ. ನಮಗೆ ಮೋಸ ಮಾಡೋ ಬುದ್ಧಿ ನಮ್ಮ ತಂದೆ ತಾಯಿ ಯಾರಿಗಾದ್ರೂ ಮೋಸ ಮಾಡಿದ್ರಲ್ವ ನಮಗೆ ಬರೋದು ಆ ಬುದ್ಧಿ. ಹಂಗಾಗಿ ನಮ್ಮ ಅಪ್ಪನೂ ಅಷ್ಟೇ ಒಬ್ರ ಹತ್ರ ಒಂದು ಸಾಲ ಮಾಡಿ ನಮ್ಮನ್ನು ಯಾವತ್ತೂ ಶೋಕಿ ಮಾಡೋಕ್ಕೆ ಬಿಡಲಿಲ್ಲ. ಒಬ್ರ ಹತ್ರ ಸಾಲ ಅಂದರೆ ಏನು ಅಂತಲೇ ಅವ್ರಿಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ 10,000 ಸಾಲ ಮಾಡಿಬಿಟ್ರು ಅದು ಯಾವಾಗ ತೀರಿಸ್ಬಿಡ್ತೀವಪ್ಪ ಅನ್ನೋವಷ್ಟು ಒಂದು ಜವಾಬ್ದಾರಿ ಇತ್ತು ಅವ್ರಿಗೆ. ಅವ್ರಿಗೆ 10,000 5,000 ಸಾಲನೇ ದೊಡ್ಡದು. ಹಂಗಾಗಿ ಅಷ್ಟು ಒಂದು ಇದರಿಂದ ಬೆಳೆಸಿರೋದು. ನಮ್ಮ ಅಕ್ಕನ ಮುಗ್ಧತೆನೂ ಅಷ್ಟೇ ಮುಗ್ಧತೆ. ಯಾಕೆ ಅಂದರೆ ಅದು ಒಂಥರ ಅದಕ್ಕೆ ಇವತ್ತು ಅಷ್ಟೇ, ಅದು ಮದುವೆಯಾಗಿ ಹೋಗಿದ್ರು ಒಬ್ರ ಮನೆ ಹತ್ರ ಹೋಗಲ್ಲ, ಒಬ್ರ ಹತ್ರ ಮಾತಾಡುತ್ತೆ. ಬಟ್ ಮನೆಗೆ ಬಂದವ್ರಿಗೆ ಯಾರಿಗೂ ಸಹ ಸುಮ್ಮನೆ ಕಳಿಸಲ್ಲ, ಭಾವಿಸುತ್ತೆ, ಚೆನ್ನಾಗಿ ಮಾತಾಡ್ಸುತ್ತೆ ನಮ್ಮ ಅಕ್ಕ. ಅಷ್ಟು ಬಿಟ್ಟರೆ ಬೇರೆಯವ್ರ ಜೊತೆಗೆಲ್ಲ ಹೋಗೋದು, ಅವ್ರವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತ್ಕೊಳ್ಳೋದು, ಆಮೇಲೆ ಅವ್ರಿವ್ರ ಮಂತವೆಲ್ಲ ಕೂತ್ಕೊಂಡು ಅಳತೆ ಹೊಡೆಯೋದು, ಅವೆಲ್ಲ ಏನು ಮಾಡಲ್ಲ. ಅವರಾಯಿತು ಅವ್ರ ಮನೆ ಕೆಲಸ ಆಯಿತು, ಅದಾಯಿತು, ಅಷ್ಟು ಬಿಟ್ಟರೆ ಅದು ಒಬ್ಬರು ಸುದ್ದಿಗೆ ಹೋಗಲ್ಲ. ದೇವರು ಯಾಕೋ ಗೊತ್ತಿಲ್ಲ ಅದ್ರ ಜೀವನದಲ್ಲೂ ಒಂದೊಂದ್ಸಲ ಆಟ ಆಡ್ತಾನೆ ಅನಿಸುತ್ತೆ. ಅದಕ್ಕಿಂತ ಎಷ್ಟು ದಿನ ಪರೀಕ್ಷೆ ಮಾಡ್ತಾನೋ ಗೊತ್ತಿಲ್ಲ. ಅಂದರೆ ಅವ್ರಿಗೆ ಅಂದರೆ ಇವಾಗ ಅಷ್ಟೇ, ಅದು ಒಬ್ಬರು ಮನೆ ಹತ್ರನೂ ಹೋಗಲ್ಲ, ಏನಿಲ್ಲ. ಆಮೇಲೆ ಅದು ಅವರು ಆ ಥರ ಇರೋದಕ್ಕೇ ಅವ್ರ ಊರಲ್ಲಿ ಅವ್ರ ಅತ್ತೆ ಮಾವ, ಅವ್ರ ನಾದಿನಿ ಮತ್ತು ಅವರ ರಿಲೇಷನ್, ಆ ಊರಲ್ಲಿ ಏನು ಅವ್ರ ರಿಲೇಷನ್ಗಳು ಅವ್ರು ಯಾರೂ ಸಹಿಸ್ಕೊಳ್ಳಲ್ಲ. ಅದು ಒಬ್ಬರು ಮನೆ ಹತ್ರ ಹೋಗಲ್ಲ, ಅದು ಇದು ಮಾತಾಡಲ್ವಲ್ಲ, ಅದಕ್ಕೋಸ್ಕರ ಯಾರ ಮನೆ ಹತ್ರನೂ ಬರೋಲ್ಲ. ಹಂಗೆ ಹಿಂಗೆ ಅಂತ ಇರುತ್ತಲ್ಲ ರಿಲೇಷನ್ಗಳಲ್ಲಿ, ಆ ಥರದ್ದೆಲ್ಲ ಮಾತಾಡ್ತಾರೆ. ಅದಕ್ಕೆ ಆದರೂ ಅದು ತಲೆ ಕೆಡಿಸ್ಕೊಳ್ಳಲ್ಲ, ಯಾರ ಮನೆ ಹತ್ರನೂ ಹೋಗಲ್ಲ. ಅದು ಒಂಥರ ನಮ್ಮ ಮನೇಲಿ ಯಾವಾಗಲೂ ನಾವು ಅದನ್ನು ದೇವರು ಅಂತಲೇ ನಮ್ಮ ಅಮ್ಮವ್ರು ಕರೀತಾರೆ. ನಮ್ಮ ಮನೆ ದೇವರಂತ ಮಗ ಅಂತಲೇ ಕರಿತಾಯಿದ್ರು. ಅದು ಒಂಥರ ಚೆನ್ನಾಗಿತ್ತು. ಆಮೇಲೆ ಏನು ಗೊತ್ತಾ, ನಮ್ಮ ಮನೇಲೂ ಅಷ್ಟೇ ಯಾರೂ ಏನು ಅಂತ ಇರಲಿಲ್ಲ ಇದುವರೆಗೂ. ನನ್ನನ್ನು ಅಷ್ಟೇ ಯಾವತ್ತೂ ಕೆಟ್ಟ ಮಾತಾಡಿರ್ಬೋದಾಗಿರ್ಬೋದು ಏನೂ ಇಲ್ಲ. ನಾನು ಯಾವತ್ತೂ ಅಕ್ಕ ತಂಗಿದ್ದಿರು ಅಂದರೆ ಹೆಂಗೆ ಕಿತ್ಲಾಡ್ತಾರಲ್ಲ, ನಾನು ನಿಜವಾಗ್ಲೂ ಒಬ್ಬೊಬ್ರಿಗೆ ಹೆಂಗೆ ಕಿತ್ಲಾಡ್ತಿರ್ತಾರೆ ಅಂದರೆ, ಯಪ್ಪ ಇವ್ರು ಅಕ್ಕ ತಂಗಿದ್ದೀರಾ ಇಲ್ಲ ಏನಪ್ಪ ಅನ್ಸ್ಬಿಡುತ್ತೆ ನನಗೆ. ಅಂದರೂ ನಮ್ಮ ಅಕ್ಕ ಯಾವತ್ತೂ ಕಿತ್ತಾಡೋದು, ನಾವು ಮನಸ್ತಾಪ ಮಾಡ್ಕೊಂಡಿದ್ದೀವಿ. ಸುಮಾರು ಸರ್ತಿ ಮನಸ್ತಾಪಗಳು ಆಗಿರ್ತಾವೆ, ಅದು ಮಾಮೂಲಿ. ಆದರೆ ಜಗಳ ಆಡಿರೋದು, ಆಮೇಲೆ ಕೆಟ್ಟ ಮಾತಾಗೆಲ್ಲ ಬೈದಾಡಿರೋದು ಅವೆಲ್ಲ ಏನೂ ಇಲ್ಲ. ನಿಜವಾಗ್ಲೂ ನಾನು ನಮ್ಮೂರಲ್ಲಿದ್ದಾಗ ಅಂದರೆ ಮದುವೆ ಆಗಿರೋಂಥ ಊರಲ್ಲಿ ನಾನು ಕಂಡಿರೋದು ಇದು. ಕೆಲವು ಜನ ಹೆಣ್ಮಕ್ಳುಗಳ್ಗೆ ತಮ್ಮ ಹೊಟ್ಟೆಗುಟ್ಟಿರೋ ಹೆಣ್ಮಕ್ಳುಗಳ್ಗೆ ನನ್ನ ಗಂಡನ ಹೆಂಡ್ತಿ ಏನೇನೋ ಎಲ್ಲ ಬೈದಿರೋದು ನಾನು ನಿಜವಾಗ್ಲೂ ಕೇಳಿಸ್ಕೊಂಡಿದ್ದೀನಿ. ಯಾವ ಥರ ಅಂದರೆ ಒಂಥರ ಒಂದೇ ಮನೆ ವಾರ್ಗಿತ್ತಿದ್ದಿರ್ತಾರ ಹೆಣ್ಮಕ್ಳನ್ನ ಬೈದವ್ರೆ ನಿಜವಾಗ್ಲೂ. ಆಮೇಲೆ ಪರ್ಕೆಲ್ ಹೊಡಿತೀನಿ ಏನೇನೋ ಎಲ್ಲ ಬೈದವ್ರೆ ನಿಜವಾಗ್ಲೂ. ನಮ್ಮ ಅಮ್ಮ ನಾವೆಲ್ಲ ನೋಡಿದಾಗ ಅಂದ್ಕೊಂಡಿದ್ದೀನಪ್ಪ, ನಮ್ಮ ಅಮ್ಮ ಅಂಥವೆಲ್ಲ ನಮ್ಗೆ ನಮ್ಮಮ್ಮ ಯಾವತ್ತೂ ನಮ್ಗೆ ಈ ಥರ ಎಲ್ಲ ಬೈದೇ ಇಲ್ವಲ್ಲಪ್ಪ ಅಂದ್ಕೊಂಡಿವಿ. ನಾನು ನಿಜವಾಗ್ಲೂ ಎಂತೆಂಥ ಮಾತುಗಳ್ನ ಕೇಳಿಬಿಟ್ಟಿದ್ದೀವಿ ಅಂದರೆ ನಮ್ಮ ಮದುವೆಯಾಗಿ ಹೋದ್ಮೇಲೆ ಆ ಮಾತುಗಳು ದೇವ್ರಿಗೆ ಪ್ರೀತಿ. ನಿಜವಾಗ್ಲೂ ನಾನು ಈ ಒಂದು 2 ವರ್ಷದಿಂದಲೇ ನಾನು ಸ್ವಲ್ಪ ಮಾತುಗಳ್ನ ಕಮ್ಮಿ ಮಾಡಿರೋದು ಕೇಳೋದು. ಅಷ್ಟು ಒಂದು ಮಾತುಗಳ್ನ ನನ್ನ ಲೈಫಲ್ಲಿ ನಮ್ಮ ಅಪ್ಪ ನಮ್ಮ ಅಮ್ಮನ ಮನೆಗೂ ಸಹ ಅಂಥ ಮಾತುಗಳು ಕೇಳಿರಲಿಲ್ಲ. ಆ ಪದದ ಅರ್ಥಗಳು ಏನು ಅಂತಲೂ ನಮಗೆ ಗೊತ್ತಿರಲಿಲ್ಲ. ನಮ್ಮ ಮದುವೆ ಮಾಡಿಕೊಟ್ಟಿರೋಂಥ ಕುಟುಂಬದಲ್ಲಿ ಎಲ್ಲ ಥರದ ಮಾತುಗಳು ನಾನು ಕೇಳಿಬಿಟ್ವಿ. ನಿಜವಾಗ್ಲೂ ನಮ್ಮ ಅಕ್ಕನ್ನ ಒಂದು ಮದುವೆ ಮಾಡಿಕೊಟ್ರ ಕುಟುಂಬದಲ್ಲೂ ಅಷ್ಟೇ, ನನಗೆ ಮದುವೆ ಮಾಡಿಕೊಟ್ರ ಕುಟುಂಬದಲ್ಲೂ ಅಷ್ಟೇ ಅಂಥಂಥ ಮಾತುಗಳು. ಅಪ್ಪ ಅವ್ರ ಬಾಯಿಗಳು ನಿಜವಾಗ್ಲೂ ಬಾಯ ಇಲ್ಲ ಬಚ್ಚಲ ಇಲ್ಲ ಹೊಲ್ಸು ಮೋರಿನ ನಿಜವಾಗ್ಲೂ ಆ ಥರ ಒಂದು ಮಾತುಗಳು. ಅವ್ರ ಬಾಯೆಲ್ಲ ಅದು ಮೋರಿ ಅಂತಾರಲ್ಲ ನೋಡಿ, ಆ ಥರ ಅವ್ರದ್ದು. ನಿಜವಾಗ್ಲೂ ಅಂಥ ಒಂದು ಕೆಟ್ಟ ಪದಗಳ್ನ ಬಳಸಿರೋದು. ನಿಜವಾಗ್ಲೂ ನಮ್ಮ ಅಕ್ಕನ ಮುಗ್ಧತೆನ ಸುಮಾರು ಜನ ಅಂದರೆ ನಮ್ಮ ಅಕ್ಕನ ಕುಟುಂಬದಲ್ಲಿ ಅವ್ರದ್ರ ಮುಗ್ಧತೆನ ಸುಮಾರು ಜನ ಸುಮಾರು ಜನ ಅದಕ್ಕೆ ನೋವು ಕೊಟ್ಬಿಟ್ರು. ನಮ್ಮ ಅಕ್ಕನ ಮುಗ್ಧತೆ ಅಂದರೆ ಅದು ಅತ್ತೆ ಮಾವನಾಗಿರ್ಬೋದು, ಯಾರನ್ನು ಸಹ ಕೆಟ್ಟದಾಗಿ ಮಾತಾಡ್ತಾ ಇರಲಿಲ್ಲ. ಅವರಿಗೆಲ್ಲ ಅದೇ ಒಂದು ಅದೇ ಒಂದು ಇದಾಗೋಯ್ತು. ಇವ್ರು ಹೆಂಗಿದ್ರು ಎದುರು ಮಾತಾಡಲ್ಲ ಅಂದ್ಬಿಟ್ಟು ಅದನ್ನು ತುಂಬ ಅಂದರೆ ತುಂಬ ನೋವು ಕೊಟ್ಟವ್ರೆ. ನಿಜವಾಗ್ಲೂ ನಮ್ಮ ಮನೇಲಿ ನಾವು ಅದೇ ಥರನೇ ಕರಿತಾ ಇದ್ದಿದ್ದು ನಮ್ಮ ಅಕ್ಕನಿಗೆ.
ಅಂದರೆ ಅದು ಚಿಕ್ಕ ಹುಡುಗಿಯಿಂದಲೂ ಅಷ್ಟೇ, ಒಬ್ಬರು ಫ್ರೆಂಡ್ಶಿಪ್ ಮಾಡ್ಕೊಂಡಿರಲಿಲ್ಲ. ಒಂದು ಏನಂದ್ರೆ ಏನು ನಮ್ಮ ಅಕ್ಕನ ಹತ್ರ ಒಂದು ದುರ್ಬುದ್ಧಿ ಏನಾದರೂ ಒಂದು ಸಾಸಿವೆ ಕಾಳಷ್ಟು ಇಲ್ಲ. ನಿಜವಾಗ್ಲೂ ಒಂದು ಭೂಮಿ ತೂಕದ ಒಂದು ಹೆಣ್ಮಗಳು ಅಂತಲೇ ಹೇಳ್ತೀನಿ ನಮ್ಮ ಅಕ್ಕನಿಗೆ. ಆದರೂ ದೇವ್ರು ಯಾಕೋ ಅದ್ರ ಜೀವನದಲ್ಲಿ ಆಟ ಆಡ್ತಾನೆ ಒಂದೊಂದ್ಸಲಿ. ಅಷ್ಟು ಪರೀಕ್ಷೆ ಮಾಡ್ತಾನೆ ದೇವರು. ಯಾವತ್ತು ಅದಕ್ಕೆ ನೆಮ್ಮದಿ ಕೊಡ್ತಾನೋ ನನಗಂತೂ ಗೊತ್ತಿಲ್ಲ. ನನಗೆ ಒಂದು ದಿವಸ ಇದು ನೆನಪಾಯಿತು. ನೆನಪಾದಾಗ ನನಗೆ ನಾನೇ ಎತ್ಬಿಟ್ಟೆ. ಯಾಕೋ ಆವತ್ತು ನಮ್ಮ ಅಕ್ಕನಿಗೆ ನಮ್ಮ ಅಮ್ಮ ಹೊಡೆದಿದ್ದು ನಂಗೆ ತುಂಬ ನೋವಾಯಿತು. ಜ್ಞಾಪಿಸ್ಕೊಂಡೆ, ಅದು ಯಾಕೋ ನೆನಪಾಗೋಯ್ತು ನನಗೆ. ಅದು ನೆನಪಾದಾಗ ನಂಗೆ ಅಳು ಬಂತು. ಯಪ್ಪ, ನಮ್ಮ ಅಕ್ಕ ಅವತ್ತು ಇಷ್ಟು ನೋವು ತಿಂದಿರ್ಬೋದಲ್ವ ಹೊಡೆದಾಗ ಅಂತ. ನಾವು ಅದೇ ತಿಂದಾಗ ನಮಗೆ ನೋವಾಗಲ್ಲ, ಇನ್ನೊಬ್ರು ಅದೇ ತಿನ್ನುವಾಗ ನಮಗೆ ನೋವಾಗುತ್ತೆ. ಯಾಕೆ ಗೊತ್ತಾ? ಅದು ಏನೋ ಗೊತ್ತಿಲ್ಲ ನನಗೆ. ಇವತ್ತು ಸುಮಾರು ವೀಡಿಯೋಗಳಲ್ಲೆಲ್ಲ ಅದು ಇದು ಎಲ್ಲ ನೋಡ್ತಿರ್ತೀನಿ. ನಿಜವಾಗ್ಲೂ ನಾನು ಮೊನ್ನೆ ಒಂದು ಹುಡುಗಂದು ಒಂದು ವೀಡಿಯೋ ನಾನು ಹೇಳಿದ್ದೀನಿ ನಂದು ಒಂದು ಯೂಟ್ಯೂಬ್ ಚಾನಲಲ್ಲಿ. ಹುಡುಗನಿಗೆ ಈ ಥರ ನೋಡಿದೆ ನಾನು ಆ ಹುಡುಗನ್ನ ಅಂತ. ನಿಜವಾಗ್ಲೂ ನಾನು ಅಂಥವೆಲ್ಲ ನೋಡಿದಾಗ ನನಗೆ ತುಂಬ ಬೇಜಾರಾಗುತ್ತೆ. ಯಾಕೆ ಅಂದರೆ ಅವತ್ತು ನಮ್ಮ ಅಕ್ಕ ಎಷ್ಟು ಅದೇ ತಿಂದಿರ್ಬೋದು, ಎಷ್ಟು ಮೈ ಅದಕ್ಕೆ ನೋವು ಬಂದಿರ್ಬೋದಲ್ವ. ಯಾರೋ ಮಾಡಿದ್ದು ತಪ್ಪಿಗೆ ಅದು ಅದೇ ತಿಂತು. ಅವರು ಕರ್ಕೊಂಡು ಹೋದವರು ಆ ಜೊತೆಯಲ್ಲಿ ಪಾಪ ಹೊಡೆಸ್ಬಿಟ್ಟಿದ್ರು ಅವತ್ತು. ಅದೆಲ್ಲ ಮುಗ್ದೋಗಿದ್ದ ಕತೆ. ಆದ್ರೂ ಒಂದೊಂದ್ಸಲಿ ನೆನಪಾದಾಗ ಎಷ್ಟು ಬೇಜಾರಾಗುತ್ತಲ್ಲ. ನೋಡು, ಏನೂ ತಪ್ಪು ಮಾಡಿರಲಿಲ್ಲ ನಮ್ಮ ಅಕ್ಕ. ಯಾರ್ದೋ ಜೊತೆಲಿ ಹೋಗಿದ್ದಕ್ಕೆ ಎರಡು ಸೌದೆಗೋಸ್ಕರ ಹೋಗಿ ಒದೆ ತಿಂತು. ಇವತ್ತು ಅಷ್ಟೇ, ಏನೂ ತಪ್ಪೇ ಇಲ್ಲ ನಮ್ಮ ಅಕ್ಕಂದು. ನಮ್ಮ ಅಕ್ಕವ್ರದ್ದು ಏನೂ ತಪ್ಪಿಲ್ಲ. ಆದ್ರೂ ಜನಕ್ಕೆ ನಿಷ್ಠೂರ, ಆಮೇಲೆ ಏನೋ ಮಾಡ್ಬಿಟ್ಟವ್ರೇನೋ ಥರ ಅಪರಾಧಿ ಸ್ಥಾನದಲ್ಲಿ ನೋಡ್ತಾರೆ ಅವ್ರನ್ನ. ನಿಜವಾಗ್ಲೂ ಏನೂ ಇಲ್ಲ ನಮ್ಮ ಅಕ್ಕನಿಗೆ. ಇಲ್ಲೇನು ತಪ್ಪು, ಎಲ್ಲೇನು ಮಿಸ್ಟೇಕ್ ನಡೀತು ಅಂತಲೂ ನಮ್ಮ ಅಕ್ಕಂಗೆ ಗೊತ್ತಾಗಲ್ಲ. ಏನಾಯಿತು ನಮ್ಮಿಂದ ಅಂತಲೂ ಅದಕ್ಕೆ ಅದು ಏನು ತಪ್ಪು ಮಾಡಿದ್ರೆ ತಾನೇ ಗೊತ್ತಾಗೋದು. ಏನೂ ತಪ್ಪಿಲ್ಲ. ಸುಮ್ಮನೆ ಆದ್ರೂ ಜನಗಳ ಹತ್ರ ನಿಷ್ಠೂರಗಳು, ಆಮೇಲೆ ಸುಮ್ಮನೆ ಅಪವಾದ, ದೂರು. ಅಪ್ಪ ನೋಡಿಬಿಟ್ರೆ ನಾವು ನಿಜವಾಗ್ಲೂ ಒಂದೊಂದ್ಸಲಿ ಅವೆಲ್ಲ ಹೆಂಗೆ ನಿಭಾಯಿಸ್ತೈತೋ ನಮ್ಮ ಅಕ್ಕ. ದೇವರೇ ಶಕ್ತಿ ಕೊಡಬೇಕು ನಮ್ಮ ಅಕ್ಕನಿಗಷ್ಟೇ. ಏನು ಇಲ್ಲದೆ ಮಾಡೋ ತಪ್ಪಿಗೆಲ್ಲ ಅಪರಾಧಿಗಳಾಗಿ ಎಷ್ಟು ಒಂದು ನೋವು ತಿಂದೈತೆ ಅಂದರೆ ಪಾಪ. ನಾನೇ ಎಷ್ಟೋ ಸಲ ಎಣ್ಕೊತೀನಿ, ಹೆಂಗಕ್ಕ ಇದೆಲ್ಲ ಅಂದರೆ, ನೋಡಮ್ಮ ಹೆಂಗೆ ಸಹಿಸ್ಕೊಬೋದು ನಾನೆಲ್ಲ ಅನ್ನುತ್ತೆ. ಆದ್ರೂ ಸಹಿಸ್ಕೊಂಡೈತೆ ನಮ್ಮ ಅಕ್ಕ. ನಿಜವಾಗ್ಲೂ ಸಹಿಸ್ಕೊಂಡು ಅವ್ರ ಅತ್ತೆ ಮಾವ ಅವರೆಲ್ಲ ಅವ್ರು ಆಡಿರೋ ಮಾತುಗಳು ಎಲ್ಲ ಒಂಥರ ನೋವಾಗುತ್ತಲ್ಲ. ನಿಜವಾಗ್ಲೂ ಹೆಣ್ಮಕ್ಳಿಗೆ